ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಕಾನ್ಸೆಪ್ಟ್ 360 ಡಿಗ್ರಿ ಚಾನೆಲ್. ಗೆಳೆಯರೇ, ಈ ವಿಡಿಯೋದಲ್ಲಿ ನಮ್ಮ ತ್ರಿರಂಗದ ಒಂದು ಬ್ಯಾಜನ್ನು ಹೇಗೆ ತಯಾರಿಸುವುದು ಎನ್ನುವುದರ ಬಗ್ಗೆ ತಿಳಿಸುತ್ತೇವೆ. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ತಿಳಿಸಿದ್ದಾರೆ. ಅದೇ ರೀತಿಯಲ್ಲಿ ನಿಮಗೆ ಕೂಡ ಬ್ಯಾಜ್ ತಯಾರಿಸಬೇಕಾದ್ರೆ ಇದನ್ನು ನೋಡಿ ನೀವು ತಯಾರಿಸಿ. ಮೊದಲನೆಯದಾಗಿ 5 ಸೆಂಟಿಮೀಟರ್ ಮೆಜರ್ಮೆಂಟ್ ಇಟ್ಕೊಂಡು ಒಂದು ವೃತ್ತವನ್ನು ಬಿಡಿಸಿ, ನಂತರ ಕತ್ತರಿಯ ಮುಖಾಂತರ ಅದನ್ನು ಚೆನ್ನಾಗಿ ಕಟ್ ಮಾಡಿ. ನೋಡಿ, ಕ್ರಾಫ್ಟ್ ಮಾಡುವಾಗ ಪೇಷನ್ಸ್ ಇರಬೇಕು. ಅವಸರದಲ್ಲಿ ಕಟ್ ಮಾಡುವುದಲ್ಲ, ಹಾಳಾಗುವ ಚಾನ್ಸಸ್ ಇರ್ತದೆ. ಆದ ಕಾರಣ ಪೇಷನ್ಸಲ್ಲಿ ಆರಾಮವಾಗಿ ಕ್ರಾಫ್ಟನ್ನು ಮಾಡುವಂಥದ್ದು. ಹೀಗೆ ನಿಮಗೆ ಎಷ್ಟು ಬ್ಯಾಜಸ್ ಬೇಕೋ ಅಷ್ಟು ವೃತ್ತಗಳನ್ನು ಮಾಡಿ 3 ಕಲರಲ್ಲಿ ಮಾಡಬೇಕು, ಕೇಸರಿ, ಬಿಳಿ, ಹಸಿರು. ಸೊ ಈ ಥರ ಅದನ್ನು ಫೋಲ್ಡ್ ಮಾಡಿ, ತೋರಿಸಿದ ಹಾಗೆ ಮಾಡಿ. ಅದ ನಂತರ ಈ ರೀತಿಯಾಗಿ ಅದನ್ನು ಫೋಲ್ಡ್ ಮಾಡುವುದು. ಈ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಉತ್ಸಾಹ ಮತ್ತು ದೇಶಭಕ್ತಿಯಿಂದ ಆಚರಿಸಲು ಜನರು ಕಾತುರದಲ್ಲಿದ್ದಾರೆ. ನೋಡಿ, ಕಟ್ ಮಾಡಿ ಇಟ್ಟ ಎಲ್ಲ ವೃತ್ತಗಳನ್ನು ಈ ರೀತಿಯಲ್ಲೇ ಫೋಲ್ಡ್ ಮಾಡುವಂಥದ್ದು. ಎಲ್ಲ ಸರ್ಕಲನ್ನು ಫೋಲ್ಡ್ ಮಾಡಿದ ನಂತರ ಈ ಥರ ಒಂದು ಗ್ಲೂ ಹಾಕಿ ಇನ್ನೊಂದು ಸರ್ಕಲನ್ನು ಅದಕ್ಕೆ ಹೀಗೆ ಅಂಟಿಸುವುದು. ಒಂಥರ ಎಲೆ ಥರ ಕಾಣ್ತದೆ ನೋಡಿ. ಹೀಗೆ 2 ಕೇಸರಿ ಬಣ್ಣದ ವೃತ್ತ ಆದ ನಂತರ ನೆಕ್ಸ್ಟ್ ಇಡುವುದು ಬಿಳಿ ಬಣ್ಣದ್ದು. ಬಿಳಿ ಬಣ್ಣ ಇಟ್ಟ ನಂತರ ಹಸಿರು ಬಣ್ಣದ ಎಲೆಯನ್ನು, ವೃತ್ತವನ್ನು ನೀವು ಅಂಟಿಸಿ. ಅದ ನಂತರ ಮತ್ತೆ 2 ಬಿಳಿ ಬಣ್ಣದ ವೃತ್ತವನ್ನು, ಎಲೆಗಳನ್ನು ಇಟ್ಟು ಅದನ್ನು ಆ ಸರ್ಕಲನ್ನು ಫಿನಿಶ್ ಮಾಡಿ. ನೋಡಿ, ಇದು ಎಷ್ಟು ಸುಂದರವಾಗಿ ಈಗಲೇ ಕಾಣ್ತಾ ಇದೆ. ಒಂದು ಫ್ಲವರ್ ಥರ ಕಾಣ್ತಾ ಇದೆ ಅದು. ಅದ ನಂತರ ನೆಕ್ಸ್ಟ್ ಸ್ಟೆಪ್, ಒಂದು ವೈಟ್ ಶೀಟ್ ತಗೊಳ್ಳಿ. ಅದರಲ್ಲಿ 2 ಸೆಂಟಿಮೀಟರ್ ಮೆಜರ್ಮೆಂಟ್ ಇದು ಒಂದು ವೃತ್ತವನ್ನು ಬಿಡಿಸಿ. ಇದರಲ್ಲಿ ನಾವು ಅಶೋಕ ಚಕ್ರವನ್ನು ಬಿಡಿಸುವಂಥದ್ದು. ನಿಮಗೆ ಗೊತ್ತಿರ್ಬೋದು, ಅಶೋಕ ಚಕ್ರದಲ್ಲಿ ಟೋಟಲ್ ಆಗಿ 24 ಗೆರೆಗಳಿರುತ್ತವೆ. ಈ ಅಶೋಕ ಚಕ್ರದಲ್ಲಿರುವ ಪ್ರತಿಯೊಂದು ಗೆರೆಗಳಿಗೂ ಒಂದೊಂದು ಅರ್ಥವಿದೆ. ಈಗ ಒಂದು ಬ್ಲೂ ಕಲರ್ ಸ್ಕೆಚ್ ಪೆನ್ ಏನಾದರೂ ತಗೊಂಡು ಅದರಿಂದ ಆ ಲೈನ್ಸ್ಗಳನ್ನು ಹೈಲೈಟ್ ಮಾಡಿ. ನೋಡಿ, ರೆಡಿ ಆಯಿತು. ಈಗ ಅದರ ಹಿಂದೆ ಬದಿಯಲ್ಲಿ ಗ್ಲೂವನ್ನು ಹಾಕಿ ಮೊದಲು ಮಾಡಿಟ್ಟ ಆ ಹೂವಿನ ಮೇಲೆ ಇದನ್ನು ಅಂಟಿಸಿ, ನಡುವಲ್ಲಿ ಅಂಟಿಸಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಬ್ಯಾಜ್. ಓಕೆ, ಸೆಕೆಂಡ್ ಸ್ಟೆಪ್ ಏನಂದರೆ, ವೈಟ್ ಶೀಟ್ ತಗೊಳ್ಳಿ. ಅದರಲ್ಲಿ 3 ಸೆಂಟಿಮೀಟರ್ ಮೆಷರ್ ಮಾಡಿ ಒಂದು ಗೆರೆಯನ್ನು ಎಳೆಯಿರಿ. ನಂತರ ಒಂದು ಆರೆಂಜ್ ಕಲರ್ ಶೀಟನ್ನು ತಗೊಳ್ಳಿ. 1 ಸೆಂಟಿಮೀಟರ್ ಮೆಷರ್ಮೆಂಟ್ ಮಾರ್ಕ್ ಮಾಡಿ. ಇದೇ ರೀತಿ ಇನ್ನೊಂದು ಗ್ರೀನ್ ಕಲರ್ ಶೀಟ್ ಕೂಡ 1 ಸೆಂಟಿಮೀಟರ್ ಮಾರ್ಕ್ ಮಾಡಿ. ಅದು 3 ಶೀಟನ್ನು ಕೂಡ ನೀವು ಕಟ್ ಮಾಡಿ. ಈಗ ವೈಟ್ ಶೀಟಿನ ಮೇಲೆ ಸೈಡಲ್ಲಿ ಗಮ್ ಹಾಕಿ ಆರೆಂಜ್ ಕಲರ್ ಶೀಟನ್ನು ತೆಗೆದು ಅದಕ್ಕೆ ಅಂಟಿಸಿ. ಇಡೀ ವೈಟ್ ಶೀಟಿಗೆ ಗಮ್ ಹಾಕಬೇಡಿ, ಸೈಡಿಗೆ ಮಾತ್ರ, ಒಂದು ಕಾರ್ನರಿಗೆ ಮಾತ್ರ. ಅದ ನಂತರ ಆರೆಂಜನ್ನು ಅಂಟಿಸಿ. ನಂತರ ಇನ್ನೊಂದು ಸೈಡಿಗೆ ಗಮ್ ಹಾಕಿ ಗ್ರೀನ್ ಕಲರಿದು ಶೀಟ್ ನೀವು ಕಟ್ ಮಾಡಿಟ್ಟಿದ್ದೀರಲ್ಲ ಅದನ್ನು ಅಲ್ಲಿಗೆ ಅಂಟಿಸಿ. ನೋಡಿ, ಹೀಗೆ ಅದು ಕಾಣಬೇಕು ತ್ರಿರಂಗ. ಅದ ನಂತರ ವಿ ಶೇಪಲ್ಲಿ ಕಟ್ ಮಾಡಿ. ನಿಮಗೆ ಗೊತ್ತಿದೆ, ಬ್ಯಾಜ್ ಅಂತ ಹೇಳುವಾಗ ಅದು ವಿ ಶೇಪಲ್ಲಿ ಕೆಳಗೊಂದು ಕಟ್ ಇರ್ತದೆ.
ಸೊ ಅದೇ ರೀತಿ ಇದಕ್ಕೆ ಕೂಡ ಹೀಗೆ ಕಟ್ ಮಾಡಿ ಅದ ನಂತರ ಗ್ಲೂ ಹಾಕಿ ಇನ್ನೊಂದನ್ನು ಸಹ ಅದರ ಮೇಲೆ ಇಟ್ಟು ಅದನ್ನು ಅಂಟಿಸಿ. ಹೀಗೆ ವಿಡಿಯೋದಲ್ಲಿ ತೋರಿಸಿದ ಪ್ರಕಾರವೇ ಗಮ್ ಹಾಕಿದ ನಂತರ ಅದರ ಮೇಲೆ ಆ ಹೂವನ್ನು ಹೀಗೆ ಅಂಟಿಸಿ. ನೋಡಿ ಎಷ್ಟು ಸುಂದರವಾದ ಬ್ಯಾಡ್ಜ್ ರೆಡಿಯಾಗಿದೆ. ವೀಕ್ಷಕರೇ, ಈ ಮಹತ್ವದ ದಿನದಂದು ನಾವೆಲ್ಲರೂ ಇವೆಂಟಲ್ಲಿ ಭಾಗವಹಿಸಬೇಕು ಮತ್ತು ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಹೆಚ್ಚು ಮಾತನಾಡಬೇಕು ಎನ್ನುವುದು ಬಹುತೇಕರ ಬಯಕೆ. ನೋಡಿ, ನಮ್ಮ ಮನೆ ಹತ್ತಿರ ಅಂಗನವಾಡಿ ಇರ್ಬೋದು, ಸ್ಕೂಲ್ ಇರ್ಬೋದು, ಗ್ರೌಂಡ್ ಇರ್ಬೋದು, ಅಲ್ಲಿ ಫ್ಲ್ಯಾಗ್ ಹಾಯಿಸ್ಟಿಂಗ್ ನಡೀತದೆ. ಅಲ್ಲಿ ಹೋಗಿ ಅದರಲ್ಲಿ ಭಾಗವಹಿಸಿ. ಸ್ವಾತಂತ್ರ್ಯ ದಿನಾಚರಣೆಯು ಸ್ವಾತಂತ್ರ್ಯದ ಮಹತ್ವವನ್ನು ನೆನಪಿಸುತ್ತದೆ ಮತ್ತು ಅದನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಆಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರುತ್ತದೆ. ಅಂಟಿಲ್ ದೆನ್, ಟಾಟಾ, ಬಾಯ್, ಮಚ್ ಲವ್.